ಧನಸ್ಸು ರಾಶಿಯವರಿಗೆ ಗುರುಬಲ ಮುಗಿದೋಯ್ತು, ಮುಂದೇನಪ್ಪ ಗತಿ ಅಂತ ಅನ್ಕೊಂತಿದ್ದೀರಾ? ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ? ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವರು ಮಾಡಲೇಬೇಕಾಗಿರೋ ಒಂದು ಕೆಲಸ ಯಾವುದು ಗೊತ್ತಾ? ಅದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಿದೆಯಾ? ಎಲ್ಲ ಮುಗೀತು ಅಂದ್ಕೊಂಡಿದ್ರಿ ಅಲ್ವಾ? ಆದರೆ ನಿಮಗೆ ಕಾದಿದೆ ಈ ಒಂದು ಅದೃಷ್ಟ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಧನಸ್ಸು ರಾಶಿಯವರು ಅನ್ಕೊಂತಿರ್ತೀರ ಏನಂದರೆ, ಗುರುಬಲ ಹೋಯ್ತಪ್ಪ, ಇನ್ಮೇಲೆ ನಮಗೆ ಕಷ್ಟ ಶುರುವಾಯಿತು, ರಾಶಾಧಿಪತಿ ಬೇರೆ 8ನೇ ಮನೆಗೆ ಹೋಗ್ಬಿಟ್ಟ, ಮುಂದಕ್ಕೆ ಏನೋ ಗತಿ ಅಂತ ಅನ್ಕೊತಾ ಇರ್ತೀರಲ್ವಾ? ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ವಲ್ಲಪ್ಪ ಅನ್ನೋ ಆಲೋಚನೆಯೂ ಕೂಡ ಬಂದಿರುತ್ತೆ ಅಲ್ವಾ? ಖಂಡಿತವಾಗ್ಲೂ ಆ ರೀತಿಯಾದ ಆಲೋಚನೆ ಮಾಡೋದು ಬೇಡ. ಗುರು ಒಂದೇ ಗ್ರಹದಿಂದಲೇ ನಿಮಗೆ ಎಲ್ಲ ಒಳಿತು ಆಗೋದಿಲ್ಲ. ಕೆಲವೊಂದು ಬೇರೆ ಗ್ರಹಗಳಿಂದನೂ ಕೂಡ ನಿಮಗೆ ಅನುಕೂಲಗಳಾಗ್ತಿದೆ ಅಲ್ವಾ? ಆ ಲಾಭಗಳನ್ನೂ ಕೂಡ ನೀವು ಪಡ್ಕೋಬೇಕು ಅಲ್ವಾ? ಸೊ ಮೊದಲನೇದಾಗಿ ಗುರುವಿನ ಸ್ಥಾನ ಅಂತ ನೋಡಿದಾಗ, ಹೌದು 7ನೇ ಮನೆಯಿಂದ ಗುರು 8ನೇ ಮನೆಗೆ ಬಂದಿದ್ದಾನೆ, ನಿಮ್ಮ ರಾಶಾಧಿಪತಿನೂ ಹೌದು, ಆದರೆ ಉಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ ಅಲ್ವಾ? 8ನೇ ಮನೆ ಅನ್ನುವಂಥದ್ದು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಕೊಡುವಂಥದ್ದು. ಅದರಲ್ಲೂ ಕೂಡ ಅನಿರೀಕ್ಷಿತ ಘಟನೆಗಳು ನಡೆಯೋದು, ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡೂ ಕೂಡ ಆಕ್ಸಿಡೆಂಟ್ಲಿ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಡೆಯುವಂಥದ್ದು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ತೊಗೊಳ್ಳೋಣ, ಒಳ್ಳೇದಾಗುತ್ತೆ ಅನ್ನೋದನ್ನು ಬಯಸೋಣ. ಅದಕ್ಕೆ ಕೆಲವು ರೆಮಿಡೀಸ್ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸುಮ್ಮನೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ನೆಗೆಟಿವ್ ಯೋಚನೆ ಮಾಡಿದಷ್ಟು ನೆಗೆಟಿವಿಟಿನೇ ಆಗಿಬಿಡುತ್ತೆ. ಆರೋಗ್ಯ ಸಮಸ್ಯೆ ಒಂದು ಬರುತ್ತೆ. ಯಾವ ರೀತಿಯಾದದ್ದು? ಶುಗರ್ ಏನಾದರೂ ಇತ್ತು ಅಂದರೆ ಜಾಸ್ತಿ ಆಗೋದು ಅಥವಾ ಬರೋಂಥ, ಯಾಕಂದರೆ ಯೋಚನೆ ಮಾಡಿನೇ ಶುಗರ್ ಬಾರ್ಡ್ರಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಯೋಚನೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬೇರೆ ಲಾಭಗಳ ಬಗ್ಗೆ ಮಾತಾಡೋಣ. ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬಿದ್ದಿದೆ, ಅದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ದೃಷ್ಟಿ ನಿಮ್ಮ 12ನೇ ಮನೆಗೆ ಬಿದ್ದಿದೆ, ಜೊತೆಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, 4ನೇ ಮನೆಗೆ ದೃಷ್ಟಿ ಇದೆ. ಏನು ಲಾಭ ಸಿಗುತ್ತೆ? 12ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಅದು ಶಯನ ಸ್ಥಾನ ಆಗಿದೆ, ಸ್ವಲ್ಪ ನೆಮ್ಮದಿನ ನೋಡ್ತೀರಾ. ಜೊತೆಗೇನಾಗುತ್ತೆ, ನೀವೇನಾದರೂ ಹೊರಗಡೆ ದೇಶಗಳಿಗೆ ಓದೋ ಸಲುವಾಗಿರ್ಬೋದು ಅಥವಾ ಹೊರದೇಶ ಸುತ್ತಬೇಕು ಅನ್ನೋ ಇದಕ್ಕಾದರೂ ಹೋಗಬೇಕು ಅಂತ ಏನೋ ಡಿಸೈಡ್ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಹೊರದೇಶದ ಕಂಪನಿಗಳಿಗೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ, ಅದರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ನಿಮಗೆ 2ನೇ ಮನೆ ಗುರು ದೃಷ್ಟಿ ಇದೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಬರ್ತಿದ್ದ ಇನ್ಕಮಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮಾತು ಸ್ವಲ್ಪ ಸಾಫ್ಟ್ ಆಗುತ್ತೆ, ನಿಮ್ಮ ಮಾತಿಗೆ ಒಂದು ಬೆಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುಟುಂಬದಲ್ಲಿ ನಿಮ್ಮನ್ನು ಗೌರವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು 3ನೇ ಮನೆ ಅಂತ ನೋಡೋಕ್ಕೆ ಬಂದಾಗ ರಾಹು ಸಂಚಾರ ನಡೀತಿರೋದ್ರಿಂದ, ಅಂದರೆ ಇನ್ನು 3ನೇ ಮನೆ ಅಂದರೆ ನಿಮ್ಮ ತಮ್ಮ ತಂಗಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಒಳ್ಳೊಳ್ಳೆ ವಿಚಾರಗಳು ಆಪರ್ಚುನಿಟೀಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಿರುತ್ತೆ. ಆದರೆ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೀವು ತೊಗೋಬೇಕಷ್ಟೇ. ಯಾಕಂದರೆ ರಾಹು ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡನ್ನೂ ಜಾಸ್ತಿ ತೊಗೊಂಬಂದು ಕೊಡ್ತಾನೆ. ಯಾವುದು ನಮಗೆ ಅವಶ್ಯಕತೆ ಇದೋ ಅದನ್ನು ತೊಗೊಳ್ಳೋದು ನಮ್ಮ ಬುದ್ಧಿವಂತಿಕೆ ಆಗಿರುತ್ತೆ. ಇನ್ನು 4ನೇ ಮನೆ ಅಂತ ಬಂದಾಗ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿತ್ತು, ಜೊತೆಗೆ ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕಾಗ್ತಾ ಇತ್ತು. ಆದರೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಿದೆ. ತಾಯಿ ಆರೋಗ್ಯ ಇನ್ಮೇಲೆ ಚೆನ್ನಾಗಾಗುತ್ತೆ ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಿಕಾಷನ್ ಸಿಗ್ತಾ ಇದೆ. ಮತ್ತು ನಿಮಗೆ ಭೂಮಿ ವ್ಯವಹಾರಗಳಲ್ಲಿ ಏನು ಸಮಸ್ಯೆಗಳಿತ್ತು ಅದು ನಿಧಾನವಾಗಿ ನಿಮಗೆ ಕೆಲಸಗಳು ಸ್ವಲ್ಪ ಬೇಗ ಆಗೋಕ್ಕೆ ಶುರು ಆಗುತ್ತೆ. ನೋಡಿ, ಗುರು ನಿಮಗೆ 8ಕ್ಕೆ ಹೋಗಿ ಏನಂತ ಕೆಟ್ಟದಾಯಿತು, ನಿಮಗೆ ಒಳ್ಳೆಯದಾಗಕ್ಕೆ ಒಳ್ಳೆ ದಾರಿ ಬಂದಿದೆ ಅಲ್ವಾ? ಸೊ ಹಾಗಾಗಿ ದುಡುಕು ನಿರ್ಧಾರ ತೊಗೋಬೇಡಿ, ಯೋಚನೆನ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಿಮಗೆ 5ನೇ ಮನೆ ಅಂತ ನೋಡಿದಾಗ ಕುಜ 5ನೇ ಮನೆಯಲ್ಲಿದ್ದಾನೆ. ಸೊ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ನಿಮ್ಮ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು, ಅದರಿಂದ ನಿಮ್ಮ ಮನಸ್ಸಿಗೆ ಖುಷಿ ಆಗೋದು, ಇದು ಕೂಡ ಸಂತೋಷದ ವಿಷಯನೇ ಅಲ್ವಾ? ಇನ್ನು 6ನೇ ಮನೆ ಅಂತ ಬಂದಾಗ ಕುಜನು ಕೂಡ 5ನೇ ಮನೆಯಿಂದ 6ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಹಾಗಾಗಿ ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರಿಬೋದು.
ಆವಾಗ ನಿಮಗೆ ಸೂರ್ಯ ಬಂದು ಏನು 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶ ಬೆಳೆಸಿರ್ತಾನೆ. ಸೊ ಹಾಗಾಗಿ ನಿಮಗೆ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ, ಒಳ್ಳೆ ಮಾರ್ಕ್ಸ್ ತೊಗೊತೀರಾ, ಗೌರ್ಮೆಂಟ್ ಕೆಲಸ ತೊಗೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದರೆ ಗೌರ್ಮೆಂಟ್ ಕೆಲಸದ ಉದ್ಯೋಗ ಸಿಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಒಂದು ಸತಿ. ಇನ್ನು ಸೂರ್ಯನ ಸಂಚಾರ ಅಂತ ನೋಡಿದಾಗ 6ನೇ ಮನೆಯಿಂದ 7ನೇ ಮನೆಗೆ ಹೋಗ್ತಾನೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಸೂರ್ಯ 7ನೇ ಮನೇಲಿ ಇರ್ತಾನಲ್ವ, ಕೋಪ ಜಾಸ್ತಿ, ಟೆನ್ಷನ್ ಜಾಸ್ತಿ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಮೇಜರಾಗಿ ಆಗೋದಿಲ್ಲ, ತುಂಬ ಏನು ನೆಗೆಟಿವಿಟಿ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಯಾವುದೇ ನೆಗೆಟಿವಿಟಿ ಆಗಲ್ಲ. ಯಾಕೆ ಅಂದರೆ ಅದೇ ಜಾಗದಲ್ಲಿ ಶುಕ್ರ ಮತ್ತು ಬುಧರು ಕೂಡ ಇದ್ದಿದ್ದರಿಂದ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗುತ್ತೆ. ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದೆಲ್ಲ ಸರಿ ಹೋಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಇನ್ನು ಶುಕ್ರ ಬುಧ ಗ್ರಹಗಳು ಕೂಡ 7ನೇ ಮನೆಯಿಂದ 8ನೇ ಮನೆಗೆ ಪ್ರವೇಶ ಮಾಡಿದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರನ್ನ ನೋಡಬೇಕಾಗತ್ತೆ. ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ಮು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಅಥವಾ ಏನಾದರೂ ಗುಪ್ತ ವಿಚಾರಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು, ಅಥವಾ ಯಾವ್ದಾದ್ರು ಗುಪ್ತ ವಿಷಯಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಅಥವಾ ಗುಪ್ತ ವಿಷಯಗಳು ಯಾವುದೋ ನಿಮ್ಮ ಮನಸ್ಸಲ್ಲಿ ರಹಸ್ಯಗಳಿದೆ, ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ ಅಂತ ಕೊರಗುವಂಥದ್ದು ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕೇತು ಸಂಚಾರ ಅಂತ ಬಂದಾಗ 9ನೇ ಮನೇಲಿ ಕೇತು ಇದ್ದಾನೆ. ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಸೊ ಹಾಗಾಗಿ ಓವರಾಲ್ ಆಗಿ ನೋಡೋಕ್ಕೆ ಹೋದಾಗ ಧನಸ್ಸು ರಾಶಿಯವರು ಗುರುಬಲ ಹೋಯ್ತು ಅಂತ ಕೊರಗೋ ಹಂಗಿಲ್ಲ. ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ ವಿನಾಯಿಸಿ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ವಿದ್ಯಾರ್ಥಿಗಳು ಅಂತ ಬಂದಾಗ ಯಾರೆಲ್ಲ ಸೈಂಟಿಸ್ಟ್ಗಳಾಗಿರ್ತೀರ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದ್ತಿರ್ತೀರ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆದು ಪಾಸ್ ಆಗುವಂಥ ಒಂದು ಸಮಯ ಕೂಡ ಬಂದಾಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಮಯ ತುಂಬ ಚೆನ್ನಾಗಿದೆ. ಇನ್ನು ರೈತರು ಅಂತ ಬಂದಾಗ ರೈತರು ಅಷ್ಟೇ, ರೈತರಿಗೆ ಸಮಯ ತುಂಬ ಚೆನ್ನಾಗಿದೆ. ಆದರೆ ನೀವೇನಾದರೂ ಬೆಳೆ ಬೆಳೀತಾ ಇದ್ದೀರ ಅಂದಾಗ ಇದಕ್ಕೆ ಉತ್ತಮ ಬೆಲೆ ಬರುತ್ತಾ ಬರಲ್ವಾ ಅಂತ ಒಂದು ಅನಲೈಸ್ ಮಾಡಿಕೊಂಡು ಬೆಳೆ ಬೆಳೀರಿ. ಆವಾಗ ನಿಮಗೆ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ಯಾವಾಗಲೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ಳಿ. ಅಥವಾ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಡೊನೇಟ್ ಮಾಡಿ, ಅಥವಾ ಕಡಲೆಕಾಳನ್ನ ತೊಗೊಂಡೋಗಿ ಯಾರಿಗಾದ್ರೂ ಕೊಡಿ, ಅಂದರೆ ಅವಶ್ಯಕತೆ ಇರೋರಿಗೆ ಕೊಡಿ. ಅದು ಕೂಡ ನಿಮಗೆ ಒಳಿತನ್ನು ತೊಗೊಂಬಂದು ಕೊಡುತ್ತೆ. ಜೊತೆಗೆ ಬುಧ ಮತ್ತು ಶುಕ್ರನ ಒಂದು ಅನುಗ್ರಹಕ್ಕೋಸ್ಕರ ಲಕ್ಷ್ಮೀನಾರಾಯಣನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಶನಿ ದೃಷ್ಟಿ ಬೇರೆ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಶನೇಶ್ವರನ ಆರಾಧನೆಯೂ ಕೂಡ ಮಾಡೋದನ್ನ ಮರಿಬೇಡಿ. ಪ್ರತಿದಿನ ಕಾಗೆಗಳಿಗೆ ಒಂದು ಇಡಿಯಷ್ಟು ಅನ್ನ ತೊಗೊಂಡೋಗಿ ಹಾಕೋದು ಕೂಡ ನಿಮಗೆ ಜೀವನದಲ್ಲಿ ತೃಪ್ತಿನ ತೊಗೊಂಬಂದು ಕೊಡುತ್ತೆ.